ಇದು ನನ್ನ ವೆಡ್ನೆಸ್ಡೇ ಮಿನಿ ವ್ಲಾಗ್. ಸೊ ನಾನು 5:30 ಅಥವಾ 5:45 ಆ ಥರ ಎದ್ದೊಳ್ತೀನಿ. ಸೊ ಸಾಂಬಾರೇನು ಮಾಡೋದಿಲ್ಲ. ಸೊ ಸಾಂಬಾರು ಮಾಡಬೇಕು ಅಂದರೆ ಇನ್ನೂ ಬೇಗ ಎದ್ದೊಳ್ಬೇಕಾಗತ್ತೆ. ಸೊ ನಾನು ಡೈರೆಕ್ಟ್ ಎದ್ದು ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬರ್ತೀನಿ. ಅಡುಗೆ ಮನೆಗೆ ಬಂದು ತಿಂಡಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನಾನು ಯೂಟ್ಯೂಬಿಗೆ ವೀಡಿಯೋ ಬೇಕಿತ್ತು, ಹಾಗಾಗಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೆ. ವೀಡಿಯೋನ ಹಾಗೆ ಶೂಟ್ ಮಾಡಿಕೊಂಡು ನಾನು ತಿಂಡಿ ಕೂಡ ಮಾಡಿದೆ. ಸೊ ತಿಂಡಿ ಕೂಡ ಮಾಡಿ ನಾನು ಟೊಮೊಟೊ ಬಾತ್ ಮಾಡಿದ್ದೆ. ನೋಡಿ ಯಾವ ಥರ ಆಗಿದೆ ಅಂತ. ನೀವು ನೋಡ್ತಿರೇ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಾಗಿತ್ತು ಟೊಮೊಟೊ ಬಾತ್ ಕೂಡ. ಸ್ನಾನ ಮಾಡ್ಕೊಂಡು ಬಂದು ನಾನು ಡೈರೆಕ್ಟ್ ದೇವ್ರ ಮನೆಗೆ ಹೋಗ್ತೀನಿ. ದೇವ್ರ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ಡೈಲಿ ಪೂಜೆ ಮಾಡಲೇಬೇಕು, ಮಾಡ್ತೀನಿ. ಸೊ ಏನು ಪೂಜೆ ಮಾಡಿ ಬಂದರೆ ನನಗೆ ಒಂಥರ ಪಾಸಿಟಿವಿಟಿ ಅನಿಸುತ್ತೆ. ಹಾಗಾಗಿ ನಾನು ಡೈಲಿ ಪೂಜೆ ಮಾಡಿ ನಾನು ಹೊರಡೋದು. ಸೊ ನಾನು ರೆಡಿ ಆಗೋಣ ಅಂತ ಮೇಲೆ ಬಂದೆ. ಅಷ್ಟರಲ್ಲಿ ಚಾನು ಅವರಪ್ಪ ಕಳಿಸಿದ್ದಾರೆ, ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡು ಅಂತ ಕಳಿಸಿದ್ದಾರೆ. ಅವಳಿಗೂ ಕೂಡ ರೆಡಿ ಮಾಡಿದೆ ನಾನು. ಸೊ ನಾನು ಅವಳಿಗೆ ರೆಡಿ ಮಾಡಿ ನಾನು ರೆಡಿ ಆದೆ. ಸೊ ರೆಡಿಯಾಗಿ ನಾನು ಬಂದು ಕೆಳಗಡೆ ತಿಂಡಿ ಮಾಡಿದೆ. ಸೊ ನಾನು ಅಭಿ ಅಷ್ಟರಲ್ಲಿ ರೆಡಿ ಆಗಿದ್ರು. ಅವರು ಕೂಡ ಅವ್ರಿಗೂ ತಿಂಡಿ ಹಾಕ್ಕೊಟ್ಟು ನಾನು ತಿಂಡಿ ತಿಂದೆ. ಸೊ ತಿಂಡಿ ತಿಂದು ಸೊ ನಮ್ಮ ಅತ್ತೆಗೆ ಶುಗರ್ ಇರೋದ್ರಿಂದ ಅವ್ರು ರೈಸ್ ತಿನ್ನೋಲ್ಲ ಹಂಗಾಗಿ ಅವ್ರಿಗೆ ರವೆ ದೋಸೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ನಾವು ಟೊಮೊಟೊ ಬಾತ್ ಮಾಡ್ಕೊಂಡ್ವಿ. ಒಂದು ಸ್ವಲ್ಪ ತಿಂತಾರೆ ಅಷ್ಟೇ, ಜಾಸ್ತಿ ರವೆ ದೋಸೆ ಹಾಕ್ಕೊಂಡು ತಿಂತಾರೆ ಅವರು. ಅದಕ್ಕೋಸ್ಕರ ಅವ್ರಿಗೆ ರೆಡಿ ಮಾಡಿಟ್ಟು ನಾನು ಹೊರಟಿದ್ದೀನಿ. ಸೊ ನನಗೆ ಬಸ್ಸಿಗೆ ಟೈಮ್ ಆಗುತ್ತೆ. ನಾನು 8:30 ಅಷ್ಟೊತ್ತಿಗೆಲ್ಲ ನಾನು ಮನೆ ಬಿಡಲೇಬೇಕು. ಸೊ ಹಂಗಾಗಿ ಅಭಿ ಡೈಲಿ ನನ್ನ ಡ್ರಾಪ್ ಮಾಡ್ತಾರೆ ಬಸ್ ಸ್ಟ್ಯಾಂಡಿಗೆ. ಸೊ ಅವರು ಬಸ್ ಸ್ಟ್ಯಾಂಡಿಗೆ ನನ್ನ ಡ್ರಾಪ್ ಮಾಡಿ ಮತ್ತೆ ಅವ್ರು ಹೋಗ್ತಾರೆ ಆಫೀಸಿಗೆ. ಸೊ ಅವರು ಆಫೀಸ್ಗೆ ಹೋಗೋ ಮುಂಚೆ ಇನ್ನೂ ಟೈಮ್ ಇರುತ್ತೆ. ಹಂಗಾಗಿ ನನಗೆ ಬಿಡೋದಕ್ಕೋಸ್ಕರ ಅವರು ಒಂದು 15 ಮಿನಿಟ್ಸ್ ಬೇಗ ಹೊರಡ್ತಾರೆ. ಸೊ ನನ್ನ ಡ್ರಾಪ್ ಮಾಡಾದ್ಮೇಲೆ ಅವರು ಟೆಂಪಲ್ಗೆ ಹೋಗ್ತಾರೆ. ಆಂಜನೇಯ ದೇವಸ್ಥಾನಕ್ಕೆ ಡೈಲಿ ಹೋಗ್ತಾರೆ ಅವರು. ಹೋಗಿ ಆಫೀಸ್ಗೆ ಹೋಗೋದು. ಸೊ ಇದಾಗಿತ್ತು ನಮ್ಮ ಇವತ್ತಿನ ಮಿನಿ ವ್ಲಾಗ್.